ಓಹೋ ರಾಮಣ್ಣವರು ಹೇಗ್ ನಡೀತಾ ಇದೆ ನಿಮ್ ಕಾರ್ಯಕ್ರಮಗಳು? ಎಲ್ಲ ಚೆನ್ನಾಗೇ ನಡೀತಾ ಇದೆ ಮೇಡಮ್. ಆದ್ರೆ ಇತ್ತೀಚೆಗೆ ಯಾಕೋ ಭಯ ಜಾಸ್ತಿ ಆಗ್ಬಿಟ್ಟಿದೆ. ಫಿಯರಾ? ವೈ? ನಂದು ಒಂದು 4 ಎಕರೆ ಜಮೀನಿದೆ ಮೇಡಮ್. ಅದನ್ನ ಕಿತ್ಕೋಬೇಕು ಅಂತ ಯಾರ್ಯಾರೋ ಪ್ರಯತ್ನ ಪಡ್ತಾ ಇದ್ದಾರೆ. ರಾಮಣ್ಣವ್ರೆ, ನೀವ್ ಯಾಕೆ ಯೋಚನೆ ಮಾಡ್ತೀರಾ? ಯಾವತ್ತಿದ್ರು ನಿಮ್ ಜಮೀನು ನಿಮ್ದೆ. ಅವ್ರು ಯಾರು ದಿನೇಶ್ ಅಂತ ನೋಡಿ ಮೇಡಮ್, ದಿನ ಬಂದು ನೀನ್ ಜಮೀನ್ ಕೊಡು ಅಂತ ಪ್ರಾಣ ತಿಂತಾ ಇದ್ದಾನೆ. ನೀವೇ ನಾನು ಉಳಿಸ್ಬೇಕು ಮೇಡಮ್. ಯು ಡೋಂಟ್ ವರಿ, ಜಸ್ಟ್ ಅ ಮಿನಿಟ್. ಹಬಿ ಕಮ್ ಹಿಯರ್. ವಾಟ್ ಮೈ ಡಿಯರ್ ಗುಬ್ಬಿ? ಹಬಿ, ಇವ್ರು ರಾಮಣ್ಣ ಅಂತ. ನಮಸ್ಕಾರ. ನಮಸ್ಕಾರ. ನಾವು ಗೊತ್ತು ತಾನೆ? ಹೌದು. ಗೊತ್ತು. ಹಬಿ, ಇವ್ರು ನನ್ನ 3 ಸಲ ಸ್ಪೀಚ್ ಕರ್ಕೊಂಡು ಹೋಗಿದ್ರು. ತುಂಬಾ ಒಳ್ಳೆ ಮನುಷ್ಯ. ನಿಮ್ಮನ್ನ ಭಾಷಣ ಕರ್ಕೊಂಡು ಹೋಗಿದ್ದಾರೆ ಅಂದ್ಮೇಲೆ ಇವ್ರು ತುಂಬಾ ಒಳ್ಳೆಯವರೇ ಆಗಿರ್ಬೇಕು. ಅದು ಹಾಗೆಲ್ಲ ಹಬಿ, ಇವ್ರಿಗೆ ಯಾರೋ ದಿನೇಶ್ ಅನ್ನೋ ರೌಡಿ ತುಂಬಾ ಕಟ ಕೊಡ್ತಿದ್ದಾನಂತೆ. ಯಾಕಂತೆ? ನೋಡಿ ಸರ್, ನಂದು 4 ಎಕರೆ ಜಮೀನಿದೆ. ಆ ಪ್ರಾಪರ್ಟಿನ ನನಗೆ ಕೊಡು ಅಂತ ರೌಡಿ ದಿನೇಶ ತೊಂದರೆ ಕೊಡ್ತಾ ಇದ್ದಾನೆ. ರೌಡಿಗಳ ಸವಾಸ ನಿಮ್ಗೆ ಯಾಕ್ರಿ? ಪೊಲೀಸ್ ಕಂಪ್ಲೇಂಟ್ ಕೊಡಿ. ಪೊಲೀಸ್ ಕಂಪ್ಲೇಂಟಾ? ಬೇಡ ಸರ್. ಮತ್ತಿನ್ನೇನ್ ಮಾಡುವಂತೀರಾ? ಹಬಿ, ಇದು ರಾಮಣ್ಣನವರ ಸ್ವಂತ ಪ್ರಾಪರ್ಟಿ. ದಿಸ್ ಇಸ್ ನಾಟ್ ಫಾರ್ ಸೇಲ್ ಅಂತ ಬೋರ್ಡ್ ಹಾಕಿದ್ರೆ ಹೇಗಿರುತ್ತೆ? ಒಳ್ಳೆ ಪ್ರಾಪರ್ಟಿ ಎಲ್ಲೇ ಇದ್ರು ರೌಡಿಗಳು ಬಿಡಲ್ಲ ರೀ. ಕಡಿಮೆ ರೇಟಿಗೆ ತಗೊಂಡು ಜಾಸ್ತಿ ರೇಟಿಗೆ ಮಾರಾಟ ಮಾಡ್ತಾರೆ. ಮತ್ತಿನ್ನೇನ್ ಮಾಡೋದು ಅಂತ ನೀವೇ ಹೇಳಿ ಸರ್. ಹಾಗಾದ್ರೆ ಒಂದ್ ಕೆಲಸ ಮಾಡೋಣ. ಇದು ಪಾಂಡುರಂಗ ರಿಯಲ್ ಎಸ್ಟೇಟ್ ಕಂಪ್ನಿ ಸೇರಿದ್ದು, ಹೋಟೆಲ್ ಇದೆ, ಲಿಟಿಗೇಷನ್ ಪ್ರಾಪರ್ಟಿ ಅಂತ ಬೋರ್ಡ್ ಹಾಕ್ಬಿಡೋಣ. ನಿಮ್ಮ ಐಡಿಯಾ ಸೂಪರು ಸರ್. ಎಷ್ಟು ಸುಲಭವಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ದೀರಾ ಮೇಡಮ್. ಈ ವಾರದಲ್ಲಿ 3 ಕಡೆ ಭಾಷಣದ ವ್ಯವಸ್ಥೆ ಮಾಡ್ಬಿಡ್ತೀನಿ. ಒಟ್ನಲ್ಲಿ ಆ ರೌಡಿ ಕಾಡ್ದಿಂದ ನನ್ನನ್ನು ಬಚಾವ್ ಮಾಡಿಬಿಟ್ರೆ ಸಾಕು. ನೀವು ಡೋಂಟ್ ವರಿ ರಾಮಣ್ಣ, ಅಭಿನೂ ಬರ್ತಾರೆ. ನಮ್ಮ ಹುಡುಗರನ್ನ ಕಳಿಸಿ ನಾಳೆನೇ ನಿಮ್ ಸೈಟಲ್ಲಿ ಬೋರ್ಡ್ ಹಾಕಿಸ್ತೀನಿ. ಒಳ್ಳೆ ಕೆಲಸ ಮಾಡಿದ್ರಿ. ಯಾರಾದ್ರೂ ಕೇಳಿದ್ರೆ ಮಾಡಲ್ಲ ಅಂದ್ಬಿಡಿ. ಲೇ ದಂಡಪಿಂಡಗಳ ಫೋನ್ ನಂಬರ್ ಯಾಕೆ ಹಾಕಿದ್ದೀರಾ? ಪಾಂಡ್ರಂಗ ಫೋನ್ ನಂಬರ್ ಹಾಕ್ಲಿಲ್ಲ ಅಂದ್ರೆ ಬೋರ್ಡ್ ನಿಜವಾದ ಅಂತ ಅನ್ಸಲ್ವಾ? ಹೇಳಿದ್ರು ಇನ್ ಯಾವ ರೌಡಿ ನಿಮ್ಮ ಹತ್ರ ಬರೋದಿಲ್ಲ. ಹೌದು, ಆ ರೌಡಿ ಹೆಸರು ಏನು ಅಂದ್ರಿ? ದಿನೇಶ ಅಂತ. ಪಾಂಡುರಂಗ ಕೊನೆಗೂ ನೀ ಪ್ರಾಪರ್ಟಿನ ಕಾಪಾಡ್ದಂಗ ಆಯ್ತು ಕಣ. ಬಾವ, ನಮ್ಗೇನಾದ್ರು ಕಮಿಷನ್ ಸಿಗುತ್ತಾ? ಸ್ವಲ್ಪ ಇದೆ. ರಾಮಣ್ಣವ್ರ ಪ್ರಾಬ್ಲಮ್ ಸಾಲ್ವ್ ಆಗ್ಲಿ, ಆಮೇಲೆ ಅವರು ನನ್ನನ್ನು ನೋಡ್ಕೊಳ್ತಾರೆ, ನಾನ್ ನಿಮ್ಮನ್ನ ನೋಡ್ಕೊಳ್ತೀನಿ. ಅಷ್ಟ್ರಲ್ಲಿ ದೋಸೆ ತಣ್ಣಗಾಗ್ಬಿಡುತ್ತಾ? ನೋಡಿ ರಾಮಣ್ಣವ್ರೆ, ಬೋರ್ಡಿನ ಖರ್ಚು ವೆಚ್ಚ ಎಲ್ಲ ಸೇರಿ 2,000 ರೂಪಾಯಿ ಆಗಿದೆ, ಕೊಟ್ಬಿಡಿ. ಸಾಕ? ಹಾಗೆ ನಮ್ಮ ಹುಡುಗರಿಗೆ 200 ರೂಪಾಯಿ ಅಂತ ಕೊಟ್ಬಿಡಿ. ಮಸಾಲೆ ದೋಸೆ ತಿನ್ಕೊಂಡು ಹಾಳಾಗಿ ಹೋಗ್ಲಿ. ನಾನೇ ದುಡ್ಡು ಕೊಡ್ಬೇಕು? ನೀವಲ್ದೆ ಇನ್ಯಾರೀ ಕೊಡ್ತಾರೆ? ಈ ಜಮೀನು ನಿಮ್ದೆ ತಾನೆ? ಈ ಬೋರ್ಡ್ ಇರೋದು ನಿಮ್ಮ ಹೆಸರಲ್ಲಿ, ಅಂದ್ಮೇಲೆ ನೀವೇ ಕೊಡಿ. ಅಯ್ಯೋ, ಇದು ಒಳ್ಳೆ ಚೆನ್ನಾಗಾಯ್ತಲ್ಲ. ನೀವ್ ಹೇಳಿದಕ್ಕೆ ತಾನೆ ನಾವು ಬೋರ್ಡ್ ಹಾಕಿದ್ದು. ಪಾಂಡ್ರಂಗ, ನಿಮ್ಮಿಬ್ರು ಜಗಳ ಆಮೇಲೆ ಇಟ್ಕೊಳ್ಳಿ. ಮೊದ್ಲು ನಮ್ಗೆ ಕೊಡ್ಬೇಕಾಗಿರೋದನ್ನ ಕೊಟ್ಬಿಡು, ಆಮೇಲೆ ನೀನ್ ಅವ್ರ ಹತ್ರ ವಸೂಲಿ ಮಾಡ್ಕೊಳ್ಬೋದು. ಬನ್ನಿ, ಕೊಡ್ತೀನಿ. ಒಬ್ರಿಗೆ ಸಾಕ, ಇಬ್ರಿಗೂ ಕೊಡ್ಬೇಕಾ? ಕೊಡಕ್ ಕೊಡ್ತೀರ, ಇಬ್ರಿಗೂ ಕೊಟ್ಬಿಡಿ. ಸರಿಪ್ಪ, ಸರಿಯಾಗಿ ಹೊಂಚ್ ಕೊಡ್ತೀರಲ್ಲ? ನಮ್ಗೆ ಹೊಂಚ್ಕೊಂಡು ಅಭ್ಯಾಸ ಇದೆ. ನಾನು ಕೊಟ್ಟ ಅಭ್ಯಾಸ ಇದೆ, ತಗೊಳ್ಳಿ. ರಿಯಲ್ ಎಸ್ಟೇಟ್ ಯಾವನು ಈ ಬೋರ್ಡ್ ಹಾಕ್ತವನು? ಅಣ್ಣ, ನಾನು ನಿನ್ನೆ ನಿಮ್ಗೆ ಹೇಳಿದೆ ಬೇಲಿ ಹಾಕೋಣ ಅಂತ. ಈಗ ನೋಡಿ, ಯಾವನ ಬಂದ ಗೂಟ ನೆಟ್ಟ ಬೋರ್ಡ್ ಜಡ್ದ. ಯಾವನು ಈ ಊಟ ಇಟ್ಟವನು? ಅಣ್ಣ, ಅವನ್ ಫೋನ್ ನಂಬರ್ ಎಲ್ಲ ಐತಲ್ಲ ಅಣ್ಣ, ಹಾಕೋಣ ಫೋನ್ ದಬಾಯಿಸೋಣ. ಹಲೋ, ಪಾಂಡುರಂಗ ರಿಯಲ್ ಎಸ್ಟೇಟಾ? ಹೌದು, ನೀವ್ಯಾರು? ನಾನು ದಿನೇಶ, ರೌಡಿ ದಿನೇಶ. ಸೈಟ್ ವಿಷಯ ಮಾತಾಡ್ಬೇಕಾಗಿತ್ತು. ಯಾವ ಸೈಟು? ನೀನೇ ಬೋರ್ಡ್ ಹಾಕಿ ನಂಬರ್ ಬರ್ದಿದ್ಯಲ್ಲ, ಆ ಸೈಟು. ಏನ ಆ ಸೈಟು ನಿಂದ? ಮಗನ ಹುಡುಕೋ ಬಂದು ಹೊಡಿತೀನಿ. ಯಾವ್ದೋ ಜಾಗ ಕಟ್ಕೊಂಡು ನಿಮ್ಗೆ ಏನ್ರಿ ಆಗ್ಬೇಕು? ನನಗೆ ಏನಾಗ್ಬೇಕಾ? ಏಯ್, ನೀನ್ ಇರೋ ಕಡೆಗೆ ಬಂದು ನಿನ್ ಕೈ ಕಾಲು ಮುರಿದು ನಿನ್ ಚರ್ಮ ಸುಲ್ದು ನೀನ್ ಹಾಕಿರೋ ಬೋರ್ಡ್ಗೆ ತೋರಣ ಕಟ್ಬಿಡ್ತೀನಿ. ಹೇಳೋ ಫೋನು ಬಾರ. ಪಾಂಡುರಂಗ ಗಂಡುಗಲಿ. ಅಯ್ಯೋ, ನನ್ನ ಹೆಸರಿಗೆ ಲಂಗ ತೋರ್ಸಿದ ಮೇಲೆ ಇನ್ನು ಗಂಡುಗಲಿ ಅಂತ ಏನ್ ಬಂತು? ಅದೇನ್ ಅಂತ ಹೇಳಿ. ಅವ್ನು ಯಾವನೋ ರೌಡಿ ದಿನೇಶ ಅನ್ನೋನು ನಮ್ಮ ಮನೆಗೆ ಬಂದು ನಿನ್ನ ಕೈಕಾಲ್ ಮುರಿತೀನಿ, ಚರ್ಮ ಸುಲಿತೀನಿ ಅಂತ ಫೋನ್ ಮಾಡಿ ಆವಾಜ್ ಹಾಕ್ತಿದ್ದಾನೆ. ಅವನಿಗೆ ನಮ್ಮನೆ ನಂಬರ್ ಹ್ಯಾಕ್ ಸಿಕ್ತು? ರಾಮಣ್ಣ ಅವ್ರ ಪ್ರಾಪರ್ಟಿ ನಮ್ದು ಅಂತ ಲಿಟಿಗೇಷನ್ ಬೋರ್ಡ್ ಹಾಕಿದ್ವಾ? ಈ ದಂಡಪಿಂಡಗಳು ಆ ಬೋರ್ಡ್ ಮೇಲೆ ನಮ್ಮ ಮನೆ ನಂಬರ್ ಹಾಕಿದ್ದಾರೆ. ಇನ್ನು ರೌಡಿ ದಿನೇಶ ಮನೆಗೆ ಬರ್ದೇ ಇರ್ತಾನ? ಅಯ್ಯೇ, ನೀನ್ ಹೆಂಡತಿ ತಾನೇ ಆ ಲಾಮಣ್ಣನ್ ಪ್ರಾಪರ್ಟಿನ ಕಾಪಾಡಿ ಅಂತ ನಿನ್ ತಲೆ ತಿಂದಿದ್ದು. ಅವಳ ಕಲ್ದು ಸ್ಥಳೀಯ ದಬಾಯಿತು. ರೀ ಜಾಜಿ ಅವ್ರೆ, ಬನ್ರಿ ಇಲ್ಲೇ.
ಹಾಬಿ ಇದೆಲ್ಲ ಸ್ಮಾಲ್ ಮ್ಯಾಟರ್ಸ್. ಆ ರೌಡಿ ಬಂದಾಗ ಇದು ಲಿಟಿಗೇಷನ್ ಪ್ರಾಪರ್ಟಿ ಅಂತ ಹೇಳಿದ್ರೆ ಆ ರೌಡಿ ಕೆಟ್ಟೋದ್ ಆಗ್ತಾನೆ. ದಟ್ಸ್ ಆಲ್. ಎಷ್ಟು ಸಿಂಪಲ್ ಆಗಿ ಹೇಳಿದ್ರಿ. ಅವ್ ಅಲ್ಲಿಗೆ ಸುಮ್ಮನಾದ್ರೆ ಪರವಾಗಿಲ್ಲ, ಬೇರೆ ಏನಾದ್ರೂ ತರಲೆ ಮಾಡಿದ್ರಿ ಏನ್ರಿ ಗೊತ್ತಿ? ಮೇಡಮ್, ನಾವು ಭಾಷಣಕ್ಕೆ ಹೋಗೋಣ, ಸ್ಟೇಜ್ ಎಲ್ಲ ರೆಡಿ ಇದೆ. ರಾಮಣ್ಣ ಅವರೇ, ಆ ರೌಡಿ ದಿನೇಶ್ ಇದನ್ನಲ್ಲ, ಅವ್ನು ನನ್ನ ಹಬಿಗೆ ಕಾಲ್ ಮಾಡಿದ್ನಂತೆ. ಅಯ್ಯೋ, ರೌಡಿ ದಿನೇಶ ಫೋನ್ ಮಾಡಿದ್ದ? ಹೌದು ರೀ, ಫೋನ್ ಮಾಡಿ ಸಿಕ್ಕಾಪಟ್ಟೆ ಹೆದರ್ಸ್ಬಿಟ್ಟ. ಅವ್ನೀಗ ಬರ್ತೀನಂತ ಹೇಳಿದಾನೆ. ಅವ್ ಬರೋವರೆಗೂ ನೀವ್ ಇಲ್ಲೇ ಇರಿ. ನಾನು ಇಲ್ಲಿರೋದ? ಇಲ್ಲ ಇಲ್ಲ, ಅವ್ನು ಹೇಳಿ ಕೇಳಿ ದೊಡ್ಡ ರೌಡಿ ಹೊರಟ್ ನನ್ನ ಮಗ. ನಾನ್ ಬಂದಿರೋದು ಜಾಜಿ ಅವ್ರನ್ನ ಭಾಷಣ ಕರ್ಕೊಂಡು ಹೋಗೋದಕ್ಕೆ. ರಾಜವ್ರೆ, ನೀವಾದ್ರೂ ಇರ್ಬೋದಲ್ಲ. ರಾಮಣ್ಣ ಅವ್ರು ಬಂದಿರೋದು ನನ್ನನ್ನ ಬಾತ್ ಕರ್ಕೊಂಡು ಹೋಗಕ್ಕೆ. ನಾನು ಹೋಗ್ಲಿಲ್ಲ ಅಂದ್ರೆ ಅಲ್ಲಿನ ಆಡಿಯನ್ಸ್ಗೆಲ್ಲ ಬೇಜಾರಾಗಲ್ವಾ? ಈ ಕೇಸ್ನ ನೀವೇ ಸಾಲ್ವ್ ಮಾಡಿ. ಬೋರ್ಡ್ ಹಾಕು ಹೇಳಿದ್ ನೀವು, ಹಾಕ್ಸಿದ್ದು ರಾಮಣ್ಣ. ಮಧ್ಯೆ ನಾನ್ ಯಾಕ್ರಿ ತಲೆ ಕೊಡ್ಲಿ? ಇಷ್ಟನ್ನು ನಿಮ್ ಕೈ ಸಾಲ್ವ್ ಮಾಡಕ್ಕಾಗಿಲ್ಲ ಅಂದ್ರೆ ಹೇಗೆ? ರಾಮಣ್ಣವ್ರೆ, ಇದು ನಿಮ್ಮ ಸಮಸ್ಯೆ. ನಿಮ್ಮ ಸಮಸ್ಯೆನ ನನ್ನ ತಲೆ ಕಟ್ಟೋಕ್ ಹೋಗ್ಬೇಡಿ. ನೋಡಿ ಸರ್, ಬೋರ್ಡ್ ಹಾಕಿದ್ಮೇಲೆ ಆ ಜಮೀನನ್ನ ನಿಮ್ ಹ್ಯಾಂಡ್ ಓವರ್ ಮಾಡಿದ್ದಾಯ್ತು. ಇದೊಂದು ಕೇಸ್ ಹ್ಯಾಂಡಲ್ ಮಾಡಿ ಆಮೇಲೆ ನಿಮ್ಗೆ ಏನ್ ಕೊಡ್ಬೇಕು ಕೊಡ್ತೀನಿ. ರಾಮಣ್ಣವ್ರೆ, ಆ ರೌಡಿ ದಿನೇಶ ಎಂತವನು ಅಂತ ನನಗೆ ಗೊತ್ತಿಲ್ಲ. ಅವನು ಬಂದಾಗ ನೀವು ಇಲ್ಲೇ ಇದ್ರೆ ಅನುಕೂಲ. ಓ, ನಾನು ಇಲ್ಲೇ ಇದ್ರೆ ಅವನು ಮುಖಾಮುಖಿ ನೋಡಿದ್ರೆ ಎದ್ವಾ ತತ್ವ ಚಚ್ಚಿಬಿಡ್ತಾನೆ. ಅದಕ್ಕೆ ನಾನು ತಲೆ ತಪ್ಪಿಸ್ಕೊಂಡು ಹೋಗ್ತಾ ಇರೋದು. ಮೇಡಮ್, ಭಾಷಣಕ್ಕೆ ಲೇಟ್ ಆಗ್ತಾ ಇದೆ, ಹೋಗೋಣ. ರೀ ಜಾಜವ್ರೆ, ಹಬ್ಬಿ, ನನ್ಗೆ ಇವಾಗ ಲಿಟಿಗೇಷನ್ ಪ್ರಾಪರ್ಟಿಗಿನ್ನ ಸ್ಟೇಜ್ ಮೇಲೆ ಹೋಗಿ ಭಾಷಣ ಮಾಡೋದೇ ಇಂಪಾರ್ಟೆಂಟ್. ಬಾಯ್. ಬೋಳ್ತಾಳೆ ನಮ್ಮಪ್ಪ. ಎಂತವ್ರಂತಂದು ಗಂಟು ಹಾಕಿದ್ಯೋ? ಮಗನೇ ಸಮಾಧಾನ ಮಾಡ್ಕೊಳ್ಳೋ. ಏನು ಅಂತ ಸಮಾಧಾನ ಮಾಡ್ಕೊಳ್ಳಿ. ನನಗಾಗ್ತಿರೋ ಟೆನ್ಷನ್ಗೆ ನನ್ನ ತಲೆನ ತಗೊಂಡೋಗಿ ಎಲ್ಲಾದ್ರೂ ಚಚ್ಚು ಬಿಡೋಣ ಅನಿಸ್ತಿದೆ. ನೀನ್ ಹಾಗೆ ಮಾಡಿದ್ರೆ ಒಳಗಿರೋ ಕೆಸಲು ಪಸಲೆಲ್ಲ ಈಚೆ ಬಂದ್ಬಿಡುತ್ತೆ ಕಣೋ. ಇದಾವಲ್ಲ ನಮ್ಮ ಮನೆ ದಂಡಿ ಪಿಂಡಿಗಳು, ಅವುಗಳನ್ನ ಮುಂದೆ ಬಿಟ್ಟು ನಿನ್ನ ಜೀವನ ಕಾಪಾಡ್ಕೊಳ್ಳೋ. ಎಂತ ರಾಜನೀತಿ ಹೇಳ್ಕೊಟ್ಬಿಟ್ರಿ. ಇದು ರಾಜನೀತಿ ಅಲ್ಲಪ್ಪ, ರಣನೀತಿ. ನಮ್ಮ ಮನೆಯ ಮುತ್ತು ರತ್ನಗಳೇ, ಒಂದ್ ನಿಮಿಷ ಬನ್ನಿಪ್ಪ ಇಲ್ಲಿ. ನಮ್ಮನ್ನ ಈ ಮನೆಯ ಮುತ್ತು ರತ್ನಗಳು ಅಂತ ಕರೆದಿದ್ದಕ್ಕೆ ನಮಗೆ ತುಂಬಾ ಸಂತೋಷ ಆಯ್ತು. ಮಾತೋಷ ರಂಗಮ್ಮ, ನೀವು ಪದ್ದಪ್ಪನಿಗೆ ಕೊಡಿ, ನಾನು ಅಳಿಯಂದ್ರಿಗೆ ಕೊಡ್ತೀನಿ. ರಂಗತ್ತೆ, ಯಾಕೆ ಮುಟ್ಟು? ಇದು ಗೊತ್ತಲ್ಲ, ರಕ್ತ ತಿಲಕ. ಬಾಬಾ ಹೇಳಿ ಹೇಳಿ ಬಾಬಾ, ಏನು ಮಾಡಬೇಕು ಅಂತ? ಲಿಟಿಗೇಷನ್ ಪ್ರಾಪರ್ಟಿ ಬಗ್ಗೆ ಮಾತಾಡೋದಕ್ಕೆ ರೌಡಿ ದಿನೇಶ ಇಲ್ಲಿಗೆ ಬರ್ತಿದ್ದಾನೆ. ಸಿಡಿಲು ಬಡಿಯುವ ಸೂಚನೆ. ಅತಿವೃಷ್ಟಿ ಅನಾವೃಷ್ಟಿ ನಡೆಯುವಂತಹ ಸಮಯ, ಗಂಡುಗಲಿ ವಂಶದಲ್ಲಿ ರಕ್ತದ ಓಕಳಿ ಹರಿಯುವಂತಹ ಸಮಯ. ಗೊತ್ತಿತ್ತು, ಹೊತ್ತೋ ನನಗೆ ಗೊತ್ತಿತ್ತು ಇದು ಹಿಂಗೆ ಆಗುತ್ತೆ ಅಂತ. ಈಗ ಏನಪ್ಪ ಮಾಡ್ಬೇಕು ಪಾಟ್ರಂಗ? ಆ ರೌಡಿ ಇಲ್ಲಿಗೆ ಬಂದಾಗ ನೀವಿಬ್ರು ಅವನ್ನ ಎದುರಿಸಬೇಕು. ಆಡೋ ಮಾತುಗೊಂದು ಅರ್ಥ ಬೇಡವಾ ಬಾಬಾ? ಆ ಲಿಟಿಗೇಷನ್ ಪ್ರಾಪರ್ಟಿ ಯಾರ ಹೆಸರಿದೆ? ನಮ್ಮ ಹೆಸರೆಲ್ಲ ಇದೆ, ನಿಮ್ಮ ಹೆಸರಲ್ಲೇ ಇರೋದು. ನಾವೆಲ್ಲರೂ ಸೇರ್ಕೊಂಡು ತಾನೇ ಈ ಬಿಸ್ನೆಸ್ ಮಾಡ್ತಿರೋದು. ನೀವೇ ಹೀಗೆ ಮಾಡಿದ್ರೆ ನಿಮಗೆ ಕಮಿಷನ್ ಕೊಡೋದಾದ್ರೂ ಹೇಗ್ರು? ಯಾವ ನಾಯಿಗೆ ಬೇಕೋ ನಿನ್ನ ಕಮಿಷನ್? ಜೀವ ಉಳಿಸ್ಕೊಂಡ್ರೆ ದಿನಾಗ್ಲೂ ಮಸಾಲೆ ದೋಸೆ ತಿನ್ಕೊಂಡು ಆರಾಮಾಗಿರ್ಬೋದು. ನಡೆಯೋ ಬಿಟ್ಲಾ? ಎಲ್ಲಿಗೆ ಹೋಗ್ತಾ ಇದ್ದೀರಾ? ಆ ರೌಡಿ ಬಂದು ನಿನ್ನ ಎತ್ತಾಕೊಂಡು ಹೋಗೋವರೆಗೂ ನಾವ್ ಈ ಮನೆ ಕಡೆ ತಲೆ ಹಾಕೋದಿಲ್ಲ. ಮಾತೋಸ್ ರಂಗಮ್ಮ, ಅವರೇ ಹೋದ್ಮೇಲೆ ನಾನ್ ಯಾಕೆ ಇಲ್ಲಿರ್ಬೇಕು? ನಾನು ಹೋಗ್ತೀನಿ. ಮಗನೇ, ನೀನು ಯಾರು? ಗಂಡುಗಲಿ ವಂಶದ ಕಟ್ಟ ಕಡೆಗೆ ತುಂಡು. ಯಾವುದಕ್ಕೂ ಅಂಜದೆ ಅಳುಕದೆ ತಕ್ಕದೆ ಕುಕ್ಕದೆ ಹೋರಾಡಿದವನು ನಾವು. ಜೂಜೂಬಿ ಒಬ್ಬ ಪುಡಿ ರೌಡಿ ಬರ್ತಾನೆ ಅಂತ ಹೆದರ್ಕೊಂಡು ಕಾಲ್ ತಿಕ್ಕೊಂಡು ಹೋಗೋದ? ಅಟ್ಟದ ಮೇಲೆ ಇರೋ ಗಂಡುಗಲಿ ವಂಶದ ಕಡ್ಗನ ತಂದು ಎತ್ತು ಬಿಡ್ತೀರಾ? ಅಲ್ಲಿ ಯಾವ ರೌಡಿ ಬಂತನೋ ನಾನು ನೋಡೇ ಬಿಡ್ತೀನಿ. ಈಸಬೇಕು, ಎದ್ದು ಜಯಿಸಬೇಕು. ರೌಡಿ ಬೀಸುವ ಲಾಂಗ್ಗೆ ತಲೆಯನ್ನ ಕೊಡಬೇಕು. ಏನಾಗ್ಬೇಕಾಗಿತ್ತು? ನಾನು ಯಾರು ಅಂತ ಗೊತ್ತಾ? ರೌಡಿ ದಿನೇಶ್ ಅಂದ್ರೆ ನೀವೇ ಅಲ್ವಣ್ಣ? ಹೇಗ್ ನಡೀತಿದೆ ರೌಡಿಸಮು? ಪರವಾಗಿಲ್ಲ. ಮೊನ್ನೆ ಒಂದು ಹಾಫ್ ಮಾಡೋರು, ಮೊನ್ನೆ ಒಂದು ಫುಲ್ ಮಾಡೋರು. ಒಳ್ಳೇದಣ್ಣ. ಅಣ್ಣ, ಅದ್ರಲ್ಲಿರೋ ಬಿಸ್ನೆಸ್ ಬೇರೆ ಯಾವ್ದ್ರಲ್ಲೂ ಇಲ್ಲ ಅಣ್ಣ. ನೀವು ಬಂದಿರೋ ಉದ್ದೇಶ? ಪಾಂಡುರಂಗ ಅನ್ನೋನ್ನ ಹಿಡಿದು ತದುಕೋಕೆ. ಅದು ನಾನೇ ಅಣ್ಣ. ಈಗ ಶುರು ಹಚ್ಕೊಂತೀವಣ್ಣ. ಹತ್ರ ಬಂದ್ರೆ ಅಡ್ಡಡ್ಡ ಉದ್ದುದ್ದ ಸಿಡಿ ಹಾಕ್ಬಿಡ್ತೀನಿ. ಇನ್ನೊಂದು ಸಲ ಮುದುಕಿ ಗಿಲ್ಕಿ ಅಂದ್ರೆ ನಮ್ಮನ್ನ ಓದಕ್ಕೊಂಡ್ಬಿಡ್ತೀನಿ. ನಾನು ಯಾರು ಅಂತ ಗೊತ್ತಾ? ಅಣ್ಣ. ದಿನೇಶ್ ಅಣ್ಣ. ಯಾಕೆ ಫೋನ್ ಮಾಡಿ ಹೇಳಿಲ್ವಾ?
ನಮಗ್ ಸೇರ್ಬೇಕಾದ ಜಾಗದಲ್ಲಿ ನೀವು ಬೋರ್ಡ್ ಹಾಕ್ಬಿಟ್ರೆ ನಾವು ಸುಮ್ಮನೆ ಬಿಟ್ಬಿಡ್ತೀವಾ? ಅಣ್ಣ ಅದೇನಾಯ್ತು ಅಂದ್ರೆ ರಾಮಣ್ಣ ಅನ್ನೋ ಒಬ್ಬ ಮನುಷ್ಯ ಇದ್ದಾನೆ, ಅದು ಲಿಟಿಗೇಷನ್ ಅಲ್ಲಿ ಇತ್ತು. ಅದನ್ನ ನಾನ್ ತಗೊಂಡೆ, ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಅದೆಲ್ಲ ನನಗೆ ಗೊತ್ತಿಲ್ಲ. ಆ ರಾಮಣ್ಣನ ಕರ್ಸು, ನೀನ್ ಹಾಕಿರೋ ಬೋರ್ಡ್ ಅನ್ನ ನಿನ್ನ ಕೈಯೆಲ್ಲ ಕಿತ್ತು ಹಾಕಿಸ್ತೀನಿ. ಕೈ ಕಾಲು ಹಿಡಿದು ಕಟ್ ಮಾಡ್ಬಿಡ್ತೀನಿ. ಅಲ್ಲಿವರೆಗೂ ನಾನೇನು ಉಪ್ಪು ಖಾರ ತಿಂತಾ ಇರ್ತೀವ? ನನಗೆ ಹೆಂಗಸ ಮೇಲೆ ಕೈ ಎತ್ತಿ ಅಭ್ಯಾಸ ಇಲ್ಲ. ನಮಗೆ ಗಂಡಸನ್ನ ಹೊಡೆಯೋ ಅಭ್ಯಾಸ ಇದೆಯಾ? ಈಗ ಏನು ಬರ್ತೀಯ? ಇಲ್ಲ, ಹಾಕ್ಬಿಡ್ಲಾ? ನಡೆಯೋಣ ನಡೆಯೋಣ. ಮಾತೋಶ್ರೀ ರಂಗಮ್ಮ, ಒಬ್ರೇ ಇರ್ತೀರಾ, ಹುಷಾರಾಗಿರಿ. ಅಯ್ಯೋ ಮಗನೇ, ಮರ್ತು ಬಿಡಿ. ಲಾಮ ಲಾಮ. ಏನೋ ಲಿಟಿಗೇಷನ್? ಅದು ರಾಮಣ್ಣ ಅಂತ ಕರ್ಸು ಅವನ್ನ, ಒಪ್ಸು ನಮ್ಗೆ. ಎತ್ತು ಎತ್ತು ಈ ಬೋರ್ಡು. ಒಂದ್ ಕತೆ ಹೇಳ್ಬೇಕಾಗಿತ್ತು. ಅದೇನು ಅಂತ ಬಗಳ ಸಿಂಗ್ಲಿಕ್ಕ ರಾಮಣ್ಣ ಅಂತ ಒಬ್ಬ ಇದ್ದಾನೆ. ಹೇಳಿದ್ರೆ ಮತ್ತೆ ಮತ್ತೆ ಕೊಯ್ಬಿಡ. ಮ್ಯಾಟ್ರಿಕ್ ಬಾ. ರಾಮಣ್ಣ ನನಗೆ ದುಡ್ಡು ಕೊಡ್ಬೇಕಾಗಿತ್ತು. ಅದಕ್ಕೆ ರಾಮಣ್ಣನಿಂದ ನಾನು ಅಗ್ರಿಮೆಂಟ್ ಮಾಡಿಸ್ಕೊಂಡೆ. ಇಲ್ಲಿ ಡಾನ್ ದೇವರಾಜ್ ಬಂದು ಈ ಜಮೀನು ನನಗೆ ಬೇಕು ಒಂದ. ನೀವೇ ಹೇಳಿ ಅಣ್ಣ, ಡಾನ್ ದೇವರಾಜು ನಿಮ್ಗಿಂತ ದೊಡ್ಡ ರೌಡಿ ಅಲ್ವಾ? ಅದಕ್ಕೆ ನಾನೇನ್ ಮಾಡಿದೆ ಗೊತ್ತಾ? ಆಯ್ತಣ್ಣ ನೀವೇ ತಗೊಳ್ಳಿ ಅಂತ ಅಗ್ರಿಮೆಂಟ್ ಮಾಡ್ಕೊಟ್ಬಿಟ್ಟೆ. ವ್ಯಾಪಾರನೂ ಆಗೋಯ್ತು. ಹಾಗಿದ್ಮೇಲೆ ಬೋರ್ಡ್ ಯಾಕೋ ಹಾಕೊಂಡಿದ್ಯಾ? ತೆಗ್ಯೋ. ನಾನು ತೆಗಿಬೇಕು ಅಂತಾನೆ ಇದ್ದೆ, ಅಷ್ಟರಲ್ಲಿ ನೀವೇ ಬಂದ್ಬಿಟ್ರಿ. ಹೇಗೂ ಈ ಪ್ರಾಪರ್ಟಿ ನಂದಲ್ಲ, ಡಾನ್ ದೇವರಾಜ್ದು. ಅವನು ಬಂದು ನಿಮ್ಮ ಕೈ ಕಲ್ ಮುದ್ರೆ ನಾನೇನು ಮಾಡಕ್ಕಾಗಲ್ಲ. ಬರ್ಲಾ ಅಣ್ಣ? ಅಲ್ಲ ಗುರು, ಈ ಡಾನ್ ದೇವರಾಜು ಈ ಜಮೀನು ಯಾಕೆ ಕೈ ಹಾಕ್ದ? ಈ ಏರಿಯಾ ನಮ್ದು ಅಂದ್ಮೇಲೆ ಈ ಪ್ರಾಪರ್ಟಿಗೆ ಅವ್ನು ಕೈ ಹಾಕಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾವು ಕೈ ಹಾಕಿದೀವಿ. ಅವನು ಯಾಕೆ ಬಂದು ಕಿತ್ಕೋತಾನೆ? ನಡಿಗುರು, ಅಲ್ಲಿ ಹೋಗು ಜಾಸನ. ಮಾರು. ಹಲೋ, ನಾನ್ ಡಾನ್ ದೇವರಾಜ್ ಮಾತಾಡ್ತಾ ಇದ್ದೀನಿ. ಹೌದ್ರಿ, ಆ ಜಮೀನ್ ನನಗೆ ಸೇರ್ಬೇಕಾದ್ದು. 13 ಎಕರೆನೂ ನಾನೇ ಕೊಂಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಒಂದು ವಿಷಯ ತಿಳ್ಕೊಳ್ಳಿ, ಅದ್ರ ಡಾಕ್ಯುಮೆಂಟ್ಸು ಸರಿ ಇಲ್ಲ. ನೀವೇನಾದ್ರೂ ಅದಕ್ಕೆ ಕೈ ಇಟ್ರೆ ನಿಮ್ ಕಾಲೆತ್ಬಿಡ್ತೀನಿ. ನೀವೇನಾದ್ರೂ ಕಾಲಿಟ್ರೆ ನಿಮ್ ಕೈ ಎತ್ಬಿಡ್ತೀನಿ. ಯಾವುದು ಬೇಕು ಯಾವುದು ಬೇಡ ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಏನಯ್ಯ ಡಾನ್ ದೇವರಾಜ, ಇನ್ನೂ ಬದುಕಿದ್ಯಾ? ಲೇ ದಿನೇಶ, ನಿನಗೆ ಹೊಗೆ ಹಾಕ್ಸೋಕ್ಕಿಂತ ಮುಂಚೆ ನಾನೆಲ್ಲೋ ಸಾಯ್ತೀನಿ. ಈ ಏರಿಯಾ ಬೇರೆ, ನನ್ನ ಏರಿಯಾ ಬೇರೆ. ನೀನು ನನ್ನ ಏರಿಯಾ ಪ್ರಾಪರ್ಟಿ ಕೈ ಹಾಕೋದು ಅಂದ್ರೆ ನನ್ನ ಕುತ್ತಿಗೆಗೆ ಕೈ ಹಾಕಲಾಗೆ. ಯಾರ ಹತ್ರ ಏನ್ ಮಾತಾಡ್ತಾ ಇದ್ಯಾ? ಏನ್ ಕೊಡ್ಕೊಂಡು ಬಂದಿದ್ಯಾ? ಅದು ಹಾಗಲ್ಲ. ಮುನೇಶ್ವರ ಗುಡಿ ಹಿಂದೆ 4 ಎಕರೆ ಜಮೀನು ಇದೆಯಲ್ಲ, ಅದನ್ನ ಅವ್ನು ಯಾವನು ರಾಮಣ್ಣನವನು ಪಾಂಡುರಂಗನವನಿಗೆ ಮಾಡಿದನಂತೆ. ಅವನಿಂದ ನೀನು ಹೊಡ್ಕೊಂಡ್ಬಿಟ್ರಂತೆ. ಏ ರೆಡ್ಡಿ, ಒಂದ್ ನಿಮಿಷ ಬಾರೋ ಇಲ್ಲಿ. ಅವನೇನೋ ಸ್ವಲ್ಪ ಜಾಸ್ತಿ ಎಗರಾಡ್ತಾ ಇದ್ದಾನೆ. ನಾನು ದುಡ್ಸೋ. ಏನೋ ಮುಂಚೆ ಜೂಟ್ ಬಿಟ್ಬಿಟ್ರೆ ನೀನ್ ದೊಡ್ಡ ರೌಡಿನ ನಮ್ಮ ಅಡ್ಡಕ್ಕೆ ಬಂದು ಅಣ್ಣನ ಮೇಲೆ ಆವಾಜ. ಸಾಕಲ್ಲ ಹೊಡಿಬೇಡಿ ಹುಡ್ಕೊಂಡಿರೋನು ಇವನೊಬ್ನೆ. ಇವನು ಹೋಗ್ಬಿಟ್ರೆ ನನ್ಗತಿ ಏನು? ಅವನ್ನ ಕೈ ಕಟ್ಕೊಂಡು ಇರೋಕೆ ಅರ್ಥ ಆಯ್ತೇನೋ? ನಾವೇ ಗಲಾಟೆ ಮಾಡ್ಕೊಂಡ್ರೆ ಬೇರೆಯವ್ರಿಗೆ ಅನುಕೂಲ ಆಗ್ಬಿಡುತ್ತೆ. ಪೊಲೀಸರು ತಿಳ್ಕೊಂಡ್ಬಿಡ್ತಾರೆ, ನಮ್ ಬೇಳೆಕಾಳು ಬೇಯಲ್ಲ. ಅಲ್ಲ, ನೀವೇನು ಮಾಡಿದೆ ಅಂತ ಕರೆಕ್ಟಾಗಿ ಹೇಳ್ಬೇಡಣ. ಲೇ, ಒಂದ್ ತಿಳ್ಕೊಳ್ಳೋ, ಪ್ರತಿಯೊಬ್ಬ ರೌಡಿಗೂ ಅವನದೇ ಆದಂತ ಒಂದು ಬಾರ್ಡರ್ ಅಂತ ಇರುತ್ತೆ. ಅದನ್ನ ದಾಟಿ ಬೇರೆ ಏರಿಯಾಕ್ಕೆ ಹೋಗೋದೇ ಇಲ್ಲ. ಹಾಗೇನೆ ಈ ಡಾನ್ ದೇವರಾಜು ಕೂಡ ಯಾವನೋ ಏನೋ ಹೇಳ್ದ ಅಂತ ಅವನ ಮಾತನ್ನ ಕೇಳ್ಕೊಂಡು ನಿಗರ್ಕೊಂಡು ಬಂದ್ಬಿಟ್ಟಿದ್ಯಲ್ಲ. ಏನ್ ಎತ್ಬಿಡ್ತೀಯಾ? ಎತ್ಬಿಡಪ್ಪ ನೋಡುವ. ಎತ್ಕೊಳ್ಳಕ್ಕೂ ಆಗಲ್ಲ, ಎತ್ತಕ್ಕೂ ಆಗಲ್ಲ. ಅದು ಅವ್ನ ಯಾವನ ಪಾಂಡುರಂಗ ಅನ್ನೋನು ದೊಡ್ಡ ರಿಯಲ್ ಎಸ್ಟೇಟ್ ನೋಡಿ ಆ ಜಮೀನ್ ತಗೋಬೇಕು ಅಂತ ಗಲಾಟೆ ಮಾಡ್ತಾ ಇದ್ದ ಅಂತ ಹೇಳ್ದ. ಯಾರ ಕಿವಿಗೆ ಹೂವ ಇಡ್ತಾ ಇದೀಯಾ? ನಮ್ಮಿಬ್ಬರ ಮಧ್ಯೆ ಜಗಳ ತಂದಿಡ್ಬೇಕು ಅಂತ ಯಾರೋ ಮಸತ್ ಮಾಡ್ತಿದ್ದಾರೆ ಅನ್ಸುತ್ತೆ. ಏಯ್, ಹೋಗಿ ಸರಿಯಾಗಿ ವಿಚಾರಿಸ್ಕೊಂಡು ಆಮೇಲೆ ಬಾ. ನೀ ಇಂಥದಕ್ಕೆಲ್ಲ ಸೊಪ್ಪು ಹಾಕೋದಕ್ಕೇನೆ ಇನ್ನು ಮರಿಡಾನಾಗೆ ಇರೋದು. ಮಗನೇ, ಏನು ಇಷ್ಟೊಂದು ಖುಷಿಯಾಗಿದ್ಯಾ? ನಾನೊಂದು ಜಮೀನ್ ತೊಂದ್ರೆ ಸಿಕ್ಕಾಕೊಂಡಿದ್ನಲ್ಲ, ಅದರಿಂದ ಈಸಿಯಾಗಿ ಪಾರಾಗ್ಬಿಟ್ಟೆ. ಅದ್ಯಾಕೋ? ಶಭಾಷ್ ಮಗನೇ, ನಿನ್ನಂಥ ಬುದ್ಧಿವಂತರು ಯಾರೂ ಇಲ್ಲ. ಅಭಿ, ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು ಈ ಕೇಸ್ನ ನೀವೇ ಹ್ಯಾಂಡಲ್ ಮಾಡಿ ಅಂತ. ಆದ್ರೂ ರೌಡಿಗಳ ಸಹವಾಸ ಒಳ್ಳೇದಲ್ಲ ರೀ.
ಈಗ ಹೇಗೋ ಬೀಸೋದು ಅಣ್ಣೆಯಿಂದ ತಪ್ಪಿಸ್ಕೊಂಡಿದ್ದೀನಿ, ಮುಂದೇನಾಗುತ್ತೋ ದೇವರಿಗೇ ಗೊತ್ತು. ಹಲೋ, ಈ ಕಡೆಯಿಂದ ಪಾಂಡುರಂಗ ಗಂಡುಗಲಿ, ಆ ಕಡೆಯಿಂದ ಯಾರು? ಜಮೀನು 4 ಎಕರೆ ಮುನೇಶ್ವರನ ಗುಡಿ ಹಿಂದೆ. ರೇ, ನಿಮ್ಗೇನ್ ತಲೆಗಿಲೆ ಕೆಟ್ಟಿದೀಯೇನ್ರಿ? ನೀವು ದಿನೇಶನ್ ಕಡೆಯವ್ರು ತಾನೆ? ಆ ಜಮೀನ ನಾನು ಡಾನ್ ದೇವರಾಜ್ಗೆ ಮಾರಿದ್ದಾಯ್ತು. ಡಾನ್ ದೇವರಾಜ್ ಯಾವಾಗ ಮಾರ್ದೆ? ಮಾರಿ 1 ವಾರ ಆಯ್ತು. ಮಾತಾಡ್ತಿರೋದೇ ಡಾನ್ ದೇವರಾಜು. ಅಣ್ಣ, ಇದು ನಿಮ್ ನಂಬರ್ ಅಂತ ಗೊತ್ತಿರ್ಲಿಲ್ಲ ಅಣ್ಣ, ದಯವಿಟ್ಟು ಕ್ಷಮಿಸ್ಬಿಡಣ್ಣ. ಏನ ನನ್ನ ಹೆಸರು ಹೇಳ್ಕೊಂಡು ಮೋಸ ಮಾಡ್ತಾ ಇದೀಯಾ? ನನಗೆ ಜಮೀನು ಮಾರಿದೀನಿ ಅಂತ ಸುಳ್ಳು ಹೇಳ್ತಾ ಇದೀಯೇನೋ? ಹೌದು, ಹಾಗಲ್ಲ ಅಣ್ಣ, ಅದು ಏನಾಯ್ತು ಅಂದ್ರೆ. ಅದೆಲ್ಲ ನನಗೆ ಬೇಕಾಗಿಲ್ವೋ? ನೀನ್ ನನ್ನ ಹೆಸರು ಹೇಳಿದ್ಯಾ ತಾನೇ? ಹೌದಣ್ಣ, ನಿನ್ನ ಹೆಸರು ಹೇಳಿದ್ದೀನಿ. ಹಾಗಾದ್ರೆ ಆ ಜಮೀನ ನೀನು ನನಗೆ ಮಾರ್ಬೇಕಾಗತ್ತೆ. ಈಗಲೇ ಜಮೀನ್ ಹತ್ರ ಬಂದ್ಬಿಡು. ನೀನ್ ಬರ್ಲಿಲ್ಲ ಅಂದ್ರೆ ನಿನ್ ತಲೆನ ಮಾತ್ರ ತರ್ಸ್ಕೋಬೇಕಾಗತ್ತೆ. ನನ್ನ ತಲೆನ ತರ್ಕೋತೀರಾ? ಯಾರು ತರ್ಸ್ಕೊತಾರಂತೆ ಅಭಿ? ಡಾನ್ ದೇವರಾಜು. ಮಗನೇ, ಏನೋ ಮಾಡಕ್ ಹೋಗಿ ಏನೇನೇನೇನೋ ಆಗೋಯ್ತಲ್ಲೋ. ಮೊದಲು ಆ ತರಲೆ ರಾಮಣ್ಣನ ಕರ್ಸಿ, ಇಲ್ಲ ಅಂದ್ರೆ ನನ್ನ ತಲೆ ಹೋಗ್ಬಿಡುತ್ತೆ. ಆ ಡಾನ್ ದೇವರಾಜ್ಗೆ ಜಮೀನ್ ಮಾರಿದೆ ಅಂತ ಯಾಕೆ ಹೇಳ್ಬೇಕಾಗಿತ್ತು? ಯಾರಿಂದ ತಪ್ಪಿಸ್ಕೊಂಡ್ರು ಆ ದೇವರಾಜನಿಂದ ತಪ್ಪಿಸ್ಕೊಳಕ್ ಸಾಧ್ಯವೇ ಇಲ್ಲ. ಅಭಿ, ನೀವ್ ಯಾಕ್ರಿ ಡಾನ್ ದೇವರಾಜ್ ಹೆಸರು ತಗೊಳ್ರಿ? ಆ ದಿನೇಶ ನನ್ನನ್ನ ಹಿಗ್ಗಾಮುಗ್ಗ ಹೊಡಿಬೇಕು ಅಂತ ಬಂದಿದ್ದ, ಅವನಿಂದ ತಪ್ಪಿಸ್ಕೊಳ್ಬೇಕು ಅಂತ ಇವನ್ ಹೆಸರು ಹೇಳಿದೆ. ಇಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ನಂಗೇನ್ರಿ ಗೊತ್ತಿತ್ತು? ಡಾನ್ ದೇವರಾಜು ತುಂಬಾ ಡೇಂಜರಸ್ ಮನುಷ್ಯ. ಅವನೆಲ್ಲಾದ್ರೂ ಇಲ್ಲಿ ಬಂದ್ರೆ ಈ ಪಾಂಡುರಂಗನ್ ಎತ್ತಾಕೊಂಡು ಹೋಗೋದ್ ಗ್ಯಾರಂಟಿ. ಏನಮ್ಮ ನನ್ನ ಮುಗ್ಗಿನ ಸೊಸೆ, ಮರ್ಯಾದೆಯಿಂದ ಮನೇಲಿ ಇದ್ದಿದ್ರೆ ಹೀಗೆಲ್ಲ ಆಗ್ತಿತ್ತ? ಅಭಿ, ನೀವ್ ಏನ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಒಟ್ನಲ್ಲಿ ಈ ಕೇಸಿಂದ ಬಚಾವ್ ಮಾಡ್ಬೇಕು. ರಾಮಣ್ಣವ್ರೆ, ನಿಮ್ ಜಮೀನ ನೀವೇ ತಗೊಂಡ್ಬಿಡಿ. ಎಲ್ಲಾದ್ರೂ ಉಂಟೆ ಈ ಕೇಸ್ನ ನೀವೇ ಸಾಲ್ವ್ ಮಾಡ್ಕೊಡ್ಬೇಕು. ಒಂದ್ಸತಿ ನಿಮ್ಗೆ ಒಪ್ಸಿದ್ಮೇಲೆ ನಾವ್ ಅದನ್ನ ಮುಟ್ಟಕ್ಕೆ ಹೋಗೋದಿಲ್ಲ. ಶಿವನೇ, ಏನಪ್ಪ ಮಾಡೋದು? ಕೇಸು ಚಿಕ್ಕ ರೌಡಿ ಕೈಯಿಂದ ದೊಡ್ಡ ರೌಡಿ ಕೈ ಹೊಟ್ಟೋಯ್ತಲ್ಲಪ್ಪ, ಏನ್ ಮಾಡೋದು? ಅಭಿ, ಈ ಕೇಸ್ ಹಿಂದೆ ರಾವಣನ್ ಕೈವಾಡ ಇದೆ ಅಂತ ಅನ್ಸ್ತಾ ಇಲ್ವಾ? ಅಂತ ಹೇಗಮ್ಮ ಹೇಳ್ತೀಯ? ಇದೆಲ್ಲ ಶುರುವಾಗಿದ್ದು ರಾವಣನಿಂದ ತಾನೆ. ಇವಾಗ ಏನ್ ಮಾಡ್ಬೇಕು? ಹೇಗಾದ್ರೂ ಮಾಡಿ ರಾವಣನ ಸಿಕ್ಕಾಕ್ಸ್ಬಿಡಿ. ಚೆನ್ನಾಗಿ ಒದೆ ತಿಂದ್ರೆ ಬಾಯ್ ಬಿಡ್ತಾನೆ. ಸರಿ ಬಿಡಿ, ರಾಮಣ್ಣನ ಮುಂದೆ ಬಿಟ್ಟು ಕೇಸ್ನ ಸಾಲ್ವ್ ಮಾಡ್ತೀನಿ. ಯಾರಿದ್ದೀರಿ ಮನೇಲಿ? ನಿನ್ಗೆ ಯಾರು ಬೇಕಾಗಿತ್ತು? ಪಾಂಡುರಂಗ. ನೀವ್ಯಾರು? ನೋಡಿದ್ರೆ ಗೊತ್ತಾಗಲ್ವಾ? ನಾವು ದೊಡ್ಡ ರೌಡಿಗಳು. ರಾಮ, ಈ ನನ್ನ ಸೊಸೆಯಿಂದ ಲೌಡಿಗಳೆಲ್ಲ ಮನೆಗೆ ಬರೋ ಹಾಗಾಗಿದೆ. ನೀವ್ಯಾರು? ಪಾಂಡುರಂಗನ ಅತ್ತೆನಾ? ಬಿಟ್ಟು ಅಣ್ಣಯ್ಯ, ನಾನು ಅತ್ತೆ ಅಲ್ಲ, ಅವನ ಹೆತ್ತ ತಾಯಿ. ಲೇ ಮಗನೇ, ಬಾರ ಇಲ್ಲಿ. ಏನ್ರಿ ನಿಮ್ ಗೋಳು? ಲೇ ಮಗನೇ, ಇವನು ಪಾಂಡುರಂಗನ ಹುಡುಕೊಂಡು ಬಂದಿದ್ದಾಳೆ. ನೀನೇ ಪಾಂಡುರಂಗ ಅಂತ ಈ ಲೌಡಿಗಳಿಗೆ ಹೇಳ್ಬೇಡ. ಇದಕ್ಕಿಂತ ಚೆನ್ನಾಗಿ ಹಾಕಿ ಕೊಡೋರು ಈ ಜಗತ್ತಲ್ಲಿ ಯಾರು ಇಲ್ಲ ಅಂತೀನಿ. ಸ್ವಲ್ಪ ಈ ಕಡೆ ಬರ್ರಿ. ಯಾರು ನೀವು? ಡಾನ್ ದೇವರಾಜ್. ಅಣ್ಣ, ಚೆನ್ನಾಗಿದ್ದೀರಾ ಅಣ್ಣ? ಮಾತೋಶ್ರೀ ರಂಗಮ್ಮ, ಒಂದ್ ಲೋಟ ನೀರ್ ತರ್ತೀರಾ? ನಮ್ಗೆ ನೀರ್ ಕುಡಿಸ್ಬೇಕು ಅಂತ ಮಾಡಿದ್ದೆ ನೀನು? ಇಲ್ಲ ಅಣ್ಣ, ನನ್ಗೆ ಕುಡಿಬೇಕು ಅನ್ನಿಸ್ತಾ ಇದೆ. ಮುಚ್ಚ ಬಾಯಿ. ಜುಜ್ಬಿ ಒಂದು ರಿಯಲ್ ಎಸ್ಟೇಟ್ ಪೆಟ್ಟಿಗೆ ಅಂಗಡಿ ಇಟ್ಕೊಂಡು ರೌಡಿಗಳ ಮಧ್ಯೆ ಹುಳಿ ಹಿಂಡಿ ಜಗಳ ತಂದಾಕ ನೋಡ್ತಿದ್ಯಾ? ನಾನು 1 ನಿಮಿಷ ಟೈಮ್ ಕೊಡೋಣ, ಇವ್ನು ವಿಚಾರಿಸ್ತೀನಿ. ಈ ಕಡೆ ತಿರುರಾಜ ಕೂತ್ಕೊಳ್ಳಿ. ಅಣ್ಣ, ವಿಷಯ ಏನು ಅಂತ ಹೇಳೋಣ. ಆ ದಿನೇಶನ್ಗೂ ನನಗೂ ಮಧ್ಯೆ ಹುಳಿ ಇಟ್ಟಿದ್ದು ನೀನೇ ತಾನೆ? ಹೌದಂದ್ರು ಹೊಡಿತೀರ, ಇಲ್ಲ ಅಂದ್ರೂ ಹೊಡಿತೀರ. ನಾನೇ ಅಣ್ಣ. ಯಾಕೋ ಅಂತ ಕೆಲಸ ಮಾಡಿದೆ? ರಾಮಣ್ಣ ಅಂತ ಒಬ್ಬ ಇದ್ದಾನೆ, ಅವನ ಹತ್ರ 4 ಎಕರೆ ಜಮೀನಿದೆ. ಅವನ್ ಬಂದು ನನ್ನ ಹಿಡ್ಕೊಂಡ, ನನ್ನ ಹೆಂಡತಿ ಬಂದು ಏನೇನೋ ಹೇಳಿದ್ರು. ಅವೆಲ್ಲ ನನಗೆ ಬೇಕಾಗಿಲ್ಲ. ಆ ಪ್ರಾಪರ್ಟಿ ಎಲ್ಲ ರಾಮಣ್ಣಂದೆ. ಅವನಿಂದಾನೆ ಈ ಪ್ರಾಬ್ಲಮ್ ಎಲ್ಲ ಶುರುವಾಗಿದ್ದು. ಅಣ್ಣ, ಅವನ್ ಮಾರು ಅಂತ ನಾನು ಮಾರ್ದೆ. ಇದನ್ನೆಲ್ಲ ನನ್ನ ತಲೆ ಕಟ್ಟಿ ಅವನ್ ತಪ್ಕೊಂಡಿದ್ದಾನೆ. ನೋಡ, ನೀವೆಲ್ಲರೂ ಸೇರ್ಕೊಂಡು ಒಂದೇ ಪದ ಆಡ್ತಾ ಇದ್ದೀರಾ. ಈಗ ರಾಮಣ್ಣ ಸಿಗೋದಿಲ್ವೋ? ಈಗ ಅಲ್ಲ ಅಣ್ಣ, ಅವನು ಯಾವಾಗ್ಲೂ ಸಿಗಲ್ಲ. ಹಾ, ಸರಿ ಬಿಡು. ಹಸುನ ಹಿಡ್ಕೊಂಡು ಹೋದ್ರೆ ಕರು ಹುಡ್ಕೊಂಡು ಬರುತ್ತೆ. ಈಗ ಹಸು ಯಾವ್ದು, ಕರು ಯಾವ್ದು? ಎರಡು ನೀನೇ ತಂದೆ. ಈ ಕಡೆ ತಿರುರಾಜ. ಯಾಕಣ್ಣ? ಬಾ. ನಡಿಯಣ್ಣ. ಮಾತು ಶ್ರೀರಂಗಮ್ಮ, ಏನ್ ಮಕ್ಕ ನೋಡ್ತಿದ್ರ? ಅಟ್ಟದ ಮೇಲೆ ಇರೋ ಗಂಡುಗಳಿಗೆ ವಂಶದ ಕಡ್ಗನ ತಾಕೊಂಬನ್ರಿ. ದುಡ್ಡು ಹಿಡಿದಿರೋ ಕಟ್ಟ ತಂದು ನಾನು ಏನೋ ಮಾಡಿ. ಹೇಳ್ಕೊಂಬರ. ಮಗನೇ, ದಿನೇಶ, ನಾನ್ ಕಣ್ಣ ಡಾನ್ ದೇವರಾಜ್ ಮಾತಾಡ್ತಾ ಇದ್ದೀನಿ. ಸಣ್ಣ ಪುಟ್ಟ ರಿಯಲ್ ಎಸ್ಟೇಟ್ ಮಾಡೋರೆಲ್ಲ ನಮ್ಗೆ ಫಿಟ್ಟಿಂಗ್ ತಂದಿಡೋದು ಶುರು ಮಾಡ್ಬಿಟ್ಟಿದಾರಲ್ಲೋ.
ನಾನೀಗ ಪಾಂಡುರಂಗನ ಕರ್ಕೊಂಡು ಬರ್ತಾ ಇದ್ದೀನಿ. ನೀನು ಜಮೀನ್ ಹತ್ರ ಬಂದ್ಬಿಡು. ಹಾ ಕೈ ಬರ. ಅಣ್ಣ ಏನಣ್ಣ ನಿಮ್ಮ ಅದೃಷ್ಟ. ಅಲ್ಲಿ ನೋಡೋಣ ರಾಮಣ್ಣ ಬರ್ತಿದ್ದಾನೆ, ಅವನು ಮೊದ್ಲು ಹಿಡೀರಿ. ರೆಡಿ ಹೋಗ ಹಿಡಿಯೋ. ಯಪ್ಪ ಗುಂಡುಗಲೇಶ್ವರ, ಅಂತೂ ರೌಡಿಗಳಿಂದ ತಪ್ಪು ಬಿಟ್ಟೆ ಅಲ್ಲಪ್ಪ. ಬಾ ಬಾ ಬಾ. ನೀನು ನಮ್ಮೊಳಗೆ ಫಿಟ್ಟಿಂಗ್ ಇರ್ತೀಯ ನೀನು. ಹಲೋ ಡಾನ್ ದೇವರಾಜ್. ಅಣ್ಣ ನಾನಣ್ಣ ಡಾನ್ ದಿನೇಶ್ ಮಾತಾಡ್ತಾ ಇರೋದು. ದಿನೇಶ, ಆ ಪಾಂಡುರಂಗ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ ಕಣೋ. ಎಲ್ಲೂ ಹೋಗಿಲ್ಲಣ್ಣ, ನನ್ನ ಕೈಲೇ ತಗಲಾಕೊಂಡಿದ್ದಾನೆ. ನಾನು ಕರ್ಕೊಂಡ್ಬರ್ತೀನಿ. ಕರ್ಕೊಂಬಲ್ಲ ಜಮೀನ್ ಹತ್ರಕ್ಕೆ. ಇವತ್ತೊಂದು ಇತ್ಯರ್ಥ ಮಾಡೇ ಬಿಡೋಣ. ಹಾ ಆಯ್ತಣ್ಣ, ನಡಿಯೋ. ಲೇ ರಾಮಣ್ಣ, ನಿಜ ಬಗಳು. ಜಮೀನು ಯಾರ್ದು? ಯಾರು ಕೊಂಡ್ಕೊಂಡಿದ್ದಾರೆ? ಅದು ಏನು ಅದು ಅಂತ ನಾನು ಹೇಳ್ತಾ ಇದ್ಯಾ? ರೆಡ್ಡಿ ನಾವು ಹೇಳ್ತೀನಿ ಅಣ್ಣ, ಈ ಜಮೀನ್ ದೇವರಾಣಗೊಂದಂತಲ್ಲ, ಮತ್ತೆ ಸರ್ಕಾರದ್ದು. ಈ ಜಾಗನ ಹೇಗಾದ್ರೂ ಮಾಡಿ ಲಪ್ಟಾಯಿಸ್ಬೇಕು ಅಂತ, ಈ ಪ್ರಾಪರ್ಟಿನ ಲಿಟಿಗೇಷನ್ ಪ್ರಾಪರ್ಟಿ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೆ. ಅದಕ್ಕೆ ನಾನು ಈ ಜಾಗನ ತಗೊಂಡೋಗಿ ಪಾಂಡುರಂಗನ್ ತಗಲಾಕ್ತೆ. ನಾನು ಅನ್ಕೊಂಡಾಗೆ ಪಾಂಡುರಂಗ ನಿಮ್ಮಿಬ್ಬರಿಗೂ ತಗಲಾಕ್ತಾ. ಈ ಪ್ರಾಪರ್ಟಿ ಲಿಟಿಗೇಷನ್ ಆಗೋಯ್ತು. ಸರ್ಕಾರಕ್ಕೆ ಲಂಚ ಕೊಟ್ಟು ಲಿಟಿಗೇಷನ್ ಕ್ಲಿಯರ್ ಮಾಡಿಸಿ ಈ ಜಾಗನ ನಾನೇ ಕೊಂಡ್ಕೋಬೇಕು ಅಂತ ಮಾಡಿದ್ದೆ. ಏ ದಿನೇಶ, ನೋಡ್ದೆ ಇಲ್ಲ ಈ ಕೂಲ್ ಡ್ರಾಮಾ ಎಂತ ಅಡ್ಕಸ್ಬಿ ಕೆಲಸ ಮಾಡವನೆ ಅಂತ. ಈ ಜಾಗ ನಮ್ ತಲೆ ಕಟ್ಟಿ ನಮ್ಮಿಬ್ರಿಗೂ ಜಗಳ ತಂದಿರಕ್ ಮಾಡವನೆ. ಇಂಥವ್ರು ಮಾತು ಕಟ್ಕೊಂಡು ನೀನ್ ನನ್ನ ಹತ್ರ ಜಗಳಕ್ಕೆ ಬಂದಿದೆಯಲ್ಲೋ. ನೋಡೋ, ಇದೇ ಕೊನೆ. ಇನ್ನೊಂದ್ಸಲ ಏನಾದ್ರೂ ಈ ವಿಚಾರಕ್ಕೆ ಬಂದ್ರೆ ಕತ್ತು ಸಾಕ್ಬಿಡ್ತೀನಿ. ಅಣ್ಣ, ಈ ಜಾಗನ ಈಗ ಏನ್ ಮಾಡೋದಣ್ಣ? ಲಿಟಿಗೇಷನ್ ಪ್ರಾಪರ್ಟಿ ಅಂದ್ಮೇಲೆ ಸರ್ಕಾರಕ್ಕೆ ಸೇರ್ಬೇಕು, ಯಾರು ಕೈ ಹಾಕಕ್ಕಾಗಲ್ಲ. ಓಕೆ ಈಗ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ. ಎಲ್ಲ ಸಾಲ್ವ್ ಆಯ್ತು. ದೇವರಾಜು, ಪಾಂಡುರಂಗನ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ವಲ್ಲ. ನನ್ನ ಮಗನ ಸುಮ್ಮನೆ ಬಿಡಬಾರ್ದು. ಅವನ ಗತಿ ಕಾಣಿಸ್ಲೇಬೇಕು. ಅಣ್ಣ ವಧು ಆಗಿದ್ರೆ 4 ಒದ್ಬಿಡಣ್ಣ. ವಧಿಸ್ಕೊಳಕ್ ನಾನು ರೆಡಿ ಆಗಿದ್ದೀನಿ. ಸಾಕಾಗಲ್ಲ. ನನಗೂ ದಿನೇಶನ್ಗೂ ಒಂದೊಂದು ಸೈಟ್ ನಾನು ನಿನ್ನ ಬಿಟ್ಟಿಯೇ ಕೊಡಿಸ್ಬೇಕು. ಕೊಡ್ಲಿಲ್ಲ ಅಂದ್ರೆ ನಿನ್ನ ಮನೆ ಡಾಕ್ಯುಮೆಂಟ್ಸ್ ನ ಡೂಪ್ಲಿಕೇಟ್ ಮಾಡಿಸ್ಕೊಂಡು ನಮ್ಮ ಹೆಸರು ಮಾಡಿಸ್ಕೊಂಡ್ಬಿಡ್ತೀವಿ.